ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಏನು ಇವತ್ತು ವಿಶೇಷತೆ ಅಂತ ನೋಡ್ತಾ ಇದ್ದೀರಾ? ಎಸ್, ನಿಮ್ಮ ಮುಂದೆ ಇವತ್ತು ಬಹಳ ವಿಶೇಷವಾಗಿರುವಂಥ ಕಂಟೆಂಟ್ನ ತೊಗೊಂಡು ಬಂದಿದ್ದೀನಿ. ತುಂಬ ಜನ ಅಪ್ಗ್ರೇಡ್ ಆಗಿ ಅಂತ ಕ್ಯಾಮ್ರಾ ವೈಸು ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು. ಸೊ ಹಾಗಾಗಿ ಈಗ ನಾನು ಅಪ್ಗ್ರೇಡ್ ಆಗಿರುವಂಥದ್ದು ನಿಮ್ಮ ಮುಂದೆ ಈಗ ಗೋಪ್ರೋ ಹೀರೋ 8 ತಡಾ. ಎಸ್, ಇವತ್ತು ಹೀರೋ 8ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದರ ಅನ್ಬಾಕ್ಸಿಂಗ್ ಮಾಡೋಣ, ಇದರ ಫೀಚರ್ಸ್ನ ತಿಳ್ಕೊಳ್ಳೋಣ. ಬಹಳಷ್ಟು ಇದೆ ಹೀರೋ 8 ಬಗ್ಗೆ ತಿಳ್ಕೊಳ್ಳೋಕ್ಕೆ. ಹಾಗೆ ನನ್ನ 5ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತಲೂ ತಿಳ್ಕೊಳ್ಳೋಣ. ಸೊ ಹೀರೋ 8ನ ಅನ್ಬಾಕ್ಸಿಂಗ್ನ ಸಮಯ. ಹಾಗೆ ಇದು ಒಂದು ತೊಗೊಂಡಿದ್ದೀನಿ. ಇದು ಏನು ಅಂತ ಹೇಳಿದ್ರೆ ಡ್ಯುಯಲ್ ಬ್ಯಾಟ್ರಿ ಚಾರ್ಜರು, ಹಾಗೆ ಬ್ಯಾಟ್ರಿ ಕೂಡ ಇದೆ ಸ್ಪೇರು. ಇದು ಏನಕ್ಕೆ ಉಪಯೋಗ ಆಗುತ್ತೆ, ಇದು ಬೆನಿಫಿಟ್ ಇದೆ ಅಂತ ನೋಡ್ಕೊತ ಬರೋಣ. ಸೊ ಇವತ್ತು 2 ಪ್ರಾಡಕ್ಟ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಅನ್ಬಾಕ್ಸಿಂಗ್ ಹೋಗೋಣ ಅಲ್ಲ. ಓಕೆ, ಈಗ ಕ್ವಿಕ್ಕಾಗಿ ಅನ್ಬಾಕ್ಸಿಂಗ್ನ ಮಾಡೋಣ. ಅದಕ್ಕಿಂತ ಮುಂಚೆ ಲೈಟಾಗಿದ್ರ ಫೀಚರ್ಸ್ನ ನೋಡ್ಬಿಡೋಣ. ಇಲ್ಲಿ ನೋಡಿ, ಇದು 12MP ಕ್ಯಾಮ್ರಾ ಬರುತ್ತೆ. ಹಾಗೆ 4K ವಿಡಿಯೋಸ್ನ ನಾವು ರೆಕಾರ್ಡ್ ಮಾಡ್ಬೋದು. 8x ಸ್ಲೋ ಮೋಷನ್ ಮಾಡ್ಬೋದು. ಹೈಪರ್ ಸ್ಮೂತು 2.0 ಇದೆ. ಹೀರೋ 9ಅಲ್ಲಿ 3.0 ಇದೆ. ಜಸ್ಟ್ ಒಂದು ಇದರಲ್ಲಿ ಡಿಫ್ರೆನ್ಸ್ ಬರ್ತಾ ಇರುವಂಥದ್ದು. ಟೈಮ್ ರ್ಯಾಪು 2.0 ಬರುತ್ತೆ. ಹಾಗೆ ಲೈವ್ ಸ್ಟ್ರೀಮಿಂಗ್, ನೀವು ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಲೈವ್ ಸ್ಟ್ರೀಮಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ 1080p ಅಲ್ಲಿ ನೀವು ಲೈವ್ ಸ್ಟ್ರೀಮಿಂಗ್ನ ಕೂಡ ಮಾಡ್ಬೋದು. ಹಾಗೆ ಲೈವ್ ಬಸ್ಟ್ ಇರುತ್ತೆ. ಆಮೇಲೆ ಸೂಪರ್ ಫೋಟೋ ಪ್ಲಸ್ HDR ಅದು ಇದಕ್ಕೆ ಕೇಪಬಲ್ ಇದೆ. ರಾ ಪಿಕ್ಚರ್ಸ್ ಆಬ್ವಿಯಸ್ಲಿ ಬರುತ್ತೆ. ಇದು ಬಂದು ಫಿಂಗರ್ ಮೌಂಟ್ ಅಂತ ಹೇಳಿ. ಸೊ ನಾನು ಅದು ಕ್ಯಾಮ್ರಾ ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ ಏನು ಫಿಂಗರ್ ಮೌಂಟು ಅಂತ ಹೇಳಿ. ಹಾಗೆ ಇದು ವಾಯ್ಸ್ ಕಂಟ್ರೋಲರ್. ಇದು ಬಂದು ಟಚ್ ಸ್ಕ್ರೀನು. ಹಾಗೆ ಇದು 33 ಫೀಟ್ ನೀರೊಳಗಡೆ ಹಾಕ್ಬೋದು. ಬಟ್ ಅದೇ 10 ಮೀಟರ್ ಅಂತ ತೋರಿಸ್ತಾರೆ. ವೆರಿ ಕೇರ್ಫುಲ್ಲು, ನೀರು ವಿಷಯಕ್ಕೆ ಬಂದಾಗ ವೆರಿ ಕೇರ್ಫುಲ್ ಆಗಿರಿ. ಹಾಗೆ GPS ಅಫ್ಕೋರ್ಸ್ ಎಲ್ಲ ಕ್ಯಾಮ್ರಾದಲ್ಲೂ ಇರುತ್ತೆ. ಓಕೆ, ಈಗ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ. ಓಕೆ, ಹೀರೋ 8 ಆ್ಯಕ್ಚುಲಿ ಮೇಡ್ ಇನ್ ಚೈನಾ, ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ. ಬಾಕ್ಸ್ ಕೂಡ, ಬಾಕ್ಸ್ ಆಮೇಲೆ ಬರೋಣ. ಈಗ ಬೇಡ ವಿಷಯ, ಈಗ ಸೀದಾ ಕ್ಯಾಮ್ರಾಗೆ ಬಂದ್ಬಿಡೋಣ. ನಟ್ಟಡ, ನಿಮ್ಮ ಮುಂದೆ ಹೀರೋ 8 ಹೇಗಿದೆ? ಸೂಪರ್ ಆಗಿದೆ, ಮಿರಿ ಅಂತ ಮಿಂಚ್ತಾ ಇದೆ ಹೊಸ ಕ್ಯಾಮ್ರಾ. ಓಕೆ, ಇವಾಗ ಇದು ಫೀಚರ್ಸ್ ನೋಡೋಣ. ಇದು ಮೌಂಟ್ ಹಾಕಿದ್ದಾರೆ, ಅವರು ಫ್ಲಾಟ್ ಮೌಂಟ್ ಹಾಕಿದ್ದಾರೆ ಇಲ್ಲಿ ಡಮ್ಮಿ ಸೆಟಪ್ ಜೊತೆಗೆ. ಯಾಕಂದರೆ ಇದು ಶಿಪ್ಪಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ದಾರೆ. ನೀಟಾಗಿ ಲಾಕ್ ಮಾಡಿರ್ತಾರೆ. ಇದು ರಬ್ಬರ್ ಕೇಸಿಂಗು. ಈ ರಬ್ಬರ್ ಕೇಸಿಂಗ್ ಲಾಕ್ ಆಗಿಲ್ಲ ಅಂತಂದರೆ ಸ್ಟಿಫಾಗಿ ಕೂತ್ಕೊಳ್ಳಲ್ಲ. ಸೊ ನೀವು ಓಪನ್ ಮಾಡಬೇಕಾದ್ರೂ ಅಷ್ಟೇ ಈ ರಬ್ಬರ್ ಕೇಸ್ನ ಓಪನ್ ಮಾಡಿ ಇದೆರಡು ಭಾಗನ ಹೀಗೆ ಪುಷ್ ಮಾಡಿ ಹಿಂದೆಗಡೆ ನಿಧಾನಕ್ಕೆ ಹೇಳ್ಕೋಬೇಕು. ಸೊ ಇದು ಅನ್ಮೌಂಟ್ ಆಗುತ್ತೆ. ನನ್ನ ಸೈಡ್ಗೆ ಇಟ್ಬಿಡೋಣ. ಈಗ ಕ್ಯಾಮ್ರಾದು ಇದನ್ನು ಓಪನ್ ಮಾಡ್ಕೊಬಿಡೋಣ. ತುಂಬ ಚೆನ್ನಾಗಿದೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಇದು ಫ್ಲ್ಯಾಟು. ಇದು ನಮ್ಮ ಹೆಲ್ಮೆಟ್ಟು ಅಥವಾ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಮೌಂಟಿಂಗ್ಸ್ ಇವೆಲ್ಲ. ಸೊ ಇದನ್ನು ವೆರಿ ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಒರಿಜಿನಲ್ ಕಳೆದೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಬೇಕು. ಇದೇ ನಾನು ಹೇಳಿದ್ದು ನಿಮಗೆ ಫಿಂಗರ್ ಮೌಂಟ್ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಕ್ಯಾಮ್ರಾದಲ್ಲೂ ಹೀಗಿಲ್ಲ. ಈಗ ನಾನು ಜಸ್ಟ್ ನಿಮಗೆ ಹೀರೋ 5ನ ತೋರಿಸ್ತೀನಿ. ಇದರಲ್ಲಿ ಹೀರೋ 5ಅಲ್ಲಿ ನಿಮಗೆ ಏನೂ ಇಲ್ಲ. ಇಲ್ಲಿ ನೋಡಿ, ಹೀರೋ 5 ನನ್ನ ಹಳೆ ಕ್ಯಾಮ್ರಾ. ಸೊ ಇದೇನೂ ಇಲ್ಲ. ಇದಕ್ಕೆ ಮಾತ್ರ ಇವಾಗ ಬರೋವಂಥ ಟೆಕ್ನಾಲಜಿಯಲ್ಲಿ ಇದಕ್ಕೆ ಫಿಂಗರ್ ಮೌಂಟ್ ಅಂತ ಕರೀತಾರೆ. ನಿಮಗೆ ಬೇಕಾದಾಗ, ಅಂದರೆ ನೀವು ಮೌಂಟಿಂಗ್ ಮಾಡ್ಕೋಬೇಕಾದ್ರೆ ಇದನ್ನು ಓಪನ್ ಮಾಡ್ಕೊಳ್ಳಿ ನೀಟಾಗಿ. ಬೇಡ ಅಂತಂದಾಗ ಕ್ಲೋಸ್ ಮಾಡ್ಕೊಳ್ಳಿ. ಇದು ಇಫ್ ಇನ್ ಕೇಸ್ ಏನಾದರೂ ಮುರಿದೋಯ್ತು ಅಂತ ಅಂದರೆ ಇದು ರಿಪ್ಲೇಸ್ ಮಾಡ್ಬೋದು. ಇಲ್ಲಿ 4 ಸ್ಕ್ರೂ ಇರೋವಂಥದ್ದು. ಸೊ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು. ಬಟ್ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಯಾಕಂದರೆ ಇದು ಪ್ಲಾಸ್ಟಿಕ್ ಆಗಿದೆ. ಓಪನ್ ಮಾಡಿಬಿಡೋಣ ಬ್ಯಾಟ್ರಿ ಸ್ಲಾಟ್ ಕಡೆ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದು ಬ್ಯಾಟ್ರಿ ಸ್ಲಾಟು. ಇಲ್ಲಿ ಒಂದು ಲಾಕೆಟ್ ಇದೆ, ಇದನ್ನು ನಾವು ಓಪನ್ ಮಾಡ್ಕೋಬೇಕು. ಸೊ ಇದನ್ನು ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ಇಲ್ಲಿ ರೆಡ್ ಕಲರ್ ಬರುತ್ತೆ. ಈ ರೆಡ್ ಕಲರ್ ಬಂತು ಅಂದರೆ ಓಪನ್ ಮಾಡಿದ್ದೀವಿ ಅಂತ ಅರ್ಥ. ನೀವು ಇಫ್ ಇನ್ ಕೇಸ್ ನೀರಲ್ಲಿ ಹಾಕಬೇಕು ಅಂತಂದಾಗ ನೀವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೋಬೋದು, ಲಾಕ್ ಆಗಿದೆಯೋ ಲಾಕ್ ಆಗಿಲ್ವೋ ಅಂತ. ಸೊ ಇದು ಗಮನದಲ್ಲಿ ಇಟ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿದೆ. ಸೊ ಹಿಂಗೆ ಓಪನ್ ಮಾಡಿ ಹಿಂಗೆ ಪುಲ್ ಮಾಡಿದಾಗ ಇದು ನಿಮಗೆ ಬ್ಯಾಟ್ರಿಯ ಸಾಕೆಟ್ ಆಗಿರುತ್ತೆ. ನಿಮಗೆ ಇಲ್ಲಿ ಮೆಮೊರಿ ಕಾರ್ಡ್ ಹಾಕೊಳ್ಳೋವಂಥದ್ದು, ಹಾಗೆ ನಿಮ್ಮ ಬ್ಯಾಟ್ರಿನ ಹಾಕೊಳ್ಳೋವಂಥದ್ದು. ಬಾಕ್ಸ್ ಒಳಗಡೆ ಇನ್ನೂ ಏನೇನು ಕೊಟ್ಟಿದ್ದಾರೆ, ಚಾರ್ಜರ್ ಕೇಬಲ್ಲು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಗೈಡ್ಗಳು ಬರುತ್ತೆ. ಆಮೇಲೆ ಹೀರೋ 9ದು ಏನೋ ಜಾಯಿನ್ ಆಗೋದಕ್ಕೆ ಏನೋ ಕಾರ್ಡ್ಗಳು. ಹಾಗೆ 1 ವರ್ಷ ವ್ಯಾರಂಟಿ ಇರುತ್ತೆ ನಿಮಗೆ ಎಲ್ಲ ಕ್ಯಾಮ್ರಾಸ್ ಮೇಲೂ. ಇದು ಸದ್ಯಕ್ಕೇನು ಬೇಡ. ಹಾಗೆ ಓಕೆ, ಇದು ಯೂಸ್ ಹೇಗೆ ಮಾಡೋದು ಅಂತ ಹೇಳಿ ಒಂದು ಗೈಡು. ಇದು ಸಬ್ಸ್ಕ್ರಿಪ್ಷನ್ನು.
ಇದು ಗೋಪ್ರೋ ಸ್ಟಿಕರ್ಸ್, ಅಫ್ಕೋರ್ಸ್ ಎಲ್ಲರಿಗೂ ಬಹಳ ಬಹಳ ಇಷ್ಟವಾಗಿರುವಂಥ ಗೋಪ್ರೋ ಸ್ಟಿಕರ್ಸ್. ಹಾಗೆ ಇದು ನಿಮ್ಮ ಕ್ವೆರೀಸ್ ಏನಾದರೂ ಇದ್ದರೆ ನಾವು ಆ ವೆಬ್ಸೈಟ್ ಮುಖಾಂತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ಹೆಲ್ಪ್ ಲೈನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಿಷ್ಟು ಇದರೊಳಗಡೆ ಇರುವಂಥ ಗೈಡು. ಅದು ಬಿಟ್ಟರೆ ನೆಕ್ಸ್ಟು ಕ್ಯಾಮ್ರಾದು ಬ್ಯಾಟ್ರಿ ಇದೆ ಇಲ್ಲಿ. ನಂತರ ಕರ್ವ್ಡ್ ಮೌಂಟ್ ಕೊಟ್ಟಿದ್ದಾರೆ, ಒಂದು ಕರ್ವ್ ಮೌಂಟ್. ಆ್ಯಕ್ಚುಲಿ ಎಲ್ಲ ಹಳೆ ವರ್ಷನ್ಸ್ಗಳಲ್ಲಿ 2 ಮೌಂಟು ಕೊಡ್ತಾಯಿದ್ದು, ಫ್ಲ್ಯಾಟು ಕರ್ವ್ಡು. ಬಟ್ ಇದರಲ್ಲಿ ಒಂದೇ ಕೊಟ್ಟಿದ್ದಾರೆ, ಕರ್ವ್ ಒಂದೇ ಕೊಟ್ಟಿದ್ದಾರೆ. ಹಾಗೆ ಇದೊಂದು USB ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ. ಇದಿಷ್ಟು ಬಾಕ್ಸ್ ಒಳಗಡೆ ಇರುವಂಥ ಐಟಮ್ಗಳು. ಓಕೆ, ಈಗ ನಾವು ಸೀದಾ ಕ್ಯಾಮ್ರಾ ಕಡೆಗೆ ಫೋಕಸ್ ಮಾಡಿಬಿಡೋಣ. ಈಗ ನಾವು ನಮ್ಮಂಥ ವ್ಲಾಗರ್ಸು ಈ ಒಂದು ಪೋಸ್ಟನ್ನು ಓಪನ್ ಮಾಡ್ಕೋತೀವಿ. ವ್ಲಾಗ್ ಸೆಟಪ್ನ ಯಾವ ಥರ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಇನ್ನೊಂದು ಕಂಟೆಂಟಲ್ಲಿ ತೋರಿಸ್ಕೊಡ್ತೀನಿ. ಇರೋ 5ಗೂ ಹಾಗೂ 8ಗೂ ಇರೋವಂಥ ವ್ಲಾಗಿಂಗ್ ಸೆಟಪ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ ನನಗೆ. ಸೊ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಈಗ ಕಾನ್ಸಂಟ್ರೇಷನ್ ಓನ್ಲಿ ಆನ್ ಕ್ಯಾಮ್ರಾ. ಇದನ್ನು ನಾವು ಓಪನ್ ಮಾಡ್ಕೊಳ್ಳೋ ಅಂಥದ್ದು ವ್ಲಾಗರ್ಸ್ಗಳು. ಹಾಗೆ ಇದನ್ನು ನಾವು ಫಿಟ್ ಬ್ಯಾಕ್ ಕೂಡ ಮಾಡ್ಬೋದು. ನೀರಲ್ಲಿ ಹಾಕಬೇಕು ಅಂತಂದಾಗ ಇದನ್ನು ವಾಪಸ್ ನಾವು ಫಿಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ. ಓಕೆ, ಇಲ್ಲಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಬ್ಯಾಟ್ರಿನ ಹಾಕೋಣ. ಈಗ ಬ್ಯಾಟ್ರಿನ ಹಾಕಿದ್ದೀನಿ, ಕ್ಯಾಮ್ರಾನ ಆನ್ ಮಾಡೋಣ. ಓಕೆ, ಆನ್ ಆಯ್ತು. ಇವಾಗ ನೋಡಬಹುದು ನೀವು ಈಗ ಕ್ಯಾಮ್ರಾನ ನೀಟಾಗಿ. ನೀವು ನಿಮ್ಮ ಕ್ಯಾಮ್ರಾನ ಆನ್ ಮಾಡಿದ ತಕ್ಷಣ ಮೊದಲನೇದಾಗಿ ಒಂದು ಕೆಲಸನ ಮಾಡಬೇಕಾಗುತ್ತೆ. ನಿಮ್ಮ ಗೋಪ್ರೋ ಆ್ಯಪಿಗೆ ಕನೆಕ್ಟ್ ಮಾಡಿಕೊಂಡು ಸಾಫ್ಟ್ವೇರ್ ಅಪ್ಡೇಷನ್ನ ಇಮಿಡಿಯೇಟಾಗಿ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಏನೇ ಹೊಸ ಫೀಚರ್ಸ್ ಏನೇ ಇದ್ರೂ ನಿಮಗೆ ಆ್ಯಪ್ ಥ್ರೂನೇ ಅದು ಡೌನ್ಲೋಡ್ ಆಗಿ ಅಪ್ಡೇಟ್ ಆಗುವಂಥದ್ದು. ಸೊ ಅಪ್ಡೇಟ್ ಆದಮೇಲೆ ಫೀಚರ್ಸ್ನ ನೋಡೋಣ. ಸೊ ಇದು ಸ್ಟ್ಯಾಂಡರ್ಡಲ್ಲಿದೆ, 1080 ಮತ್ತು 60 ಇದರಲ್ಲಿದೆ. ಸೊ ಇದನ್ನು ನಮಗೆ ಬೇಕಾಗಿರುವಂಥ ಇದಕ್ಕೆ ಚೇಂಜ್ ಮಾಡ್ಕೋಬೋದು. ಈಗ ಲೇಟೆಸ್ಟ್ ಆಗಿ ಬಂದಿರೋವಂಥದ್ದು ನೋಡಿ, ಆ್ಯಕ್ಟಿವಿಟಿ. ಇದರಲ್ಲಿ ಸಿನಿಮ್ಯಾಟಿಕ್ ಕೂಡ ಬಿಟ್ಟಿದ್ದಾರೆ. ಹಳೆ ಕ್ಯಾಮ್ರಾದಲ್ಲಿ ಯಾವುದ್ರಲ್ಲೂ ಸಿನಿಮ್ಯಾಟಿಕ್ಸ್ ಇರಲಿಲ್ಲ. ಹಾಗೆ ಸ್ಲೋ ಮೋಷನ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಹಾಗೆ ಟೈಮ್ ಲ್ಯಾಪ್ಸ್ ಕೂಡ ಇರುತ್ತೆ. ಈ ಪ್ಲಸ್ ಬಟನ್ನ ಒತ್ತಿ ಇವಾಗ ನಿಮಗೆ ಕೆಲವೊಂದು ವೀಡಿಯೋಸ್ಗೆ ಕೆಲವೊಂದು ಸೆಟ್ಟಿಂಗ್ಸ್ ಬೇಕಾಗುವಂಥದ್ದು. ಸೊ ಅದಕ್ಕೆ ನಿಮಗೆ ಏನು ಸೆಟ್ಟಿಂಗ್ಸ್ ಬೇಕೋ ಅದನ್ನು ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು ಕಂಪ್ಲೀಟಾಗಿ. ನೋಡಿ, ಝೂಮು, ಕ್ಲಿಪ್ಸು, ಹೈಪರ್ ಸ್ಮೂತು, ಮೀಡಿಯಮ್ ಬೇಕಾ, ಲೋ ಬೇಕಾ, ಏನು ಬೇಕಾದರೂ ಸೆಟ್ ಮಾಡ್ಕೋಬೋದು ನಾವಿಲ್ಲಿ. ಹಾಗೆ ಇಲ್ಲಿ ಲೆನ್ಸ್ ಕೂಡ ಇದೆ ನೋಡಿ ನಿಮಗೆ. ಇಲ್ಲಿ ಲೆನ್ಸ್, ಇದು ಸೂಪರ್ ವ್ಯೂ, ಇದು ವೈಡು, ಇದು ಲೀನಿಯರು, ಇದು ಒಂದು ನ್ಯಾರೋ. ಸೊ ಒಂದೊಂದರಲ್ಲೂ ಒಂದೊಂದು ಥರ ಡಿಫ್ರೆಂಟಾಗಿ ಫೋಕಸ್ ಆಗುವಂಥದ್ದು. ಸೊ ನಿಮಗೆ ಏನು ತಕ್ಕನಂಗೆ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಇದಿಷ್ಟು ಇಲ್ಲಿ ವಿಡಿಯೋ ಅಂತ ಬಂದಾಗ ನಿಮಗೆ ಇದಿಷ್ಟು ಇಲ್ಲಿ ಬರುತ್ತೆ. ಹಾಗೆ ಟಚ್ ಇನ್ ಝೂಮ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಝೂಮ್ ಇನ್, ಝೂಮ್ ಔಟ್. ಇದು ಝೂಮ್ ಇನ್, ಝೂಮ್ ಔಟ್. ನೋಡಿ, ಇಲ್ಲಿ ಝೂಮ್ ಇನ್, ಝೂಮ್ ಔಟ್ ಆಗುವಂಥದ್ದು. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮಗೆ ಇದು ಕ್ಯಾಮ್ರಾ ಸ್ಟೆಬಿಲೈಸೇಷನ್ನು, ಹೈಪರ್ ಸ್ಮೂತು. ನಿಮಗೆ ಈಗ ನಾವು ಅಫ್ಕೋರ್ಸ್ ಗಾಡಿ ಓಡಿಸ್ಬೇಕಾದ್ರೆ ಸ್ಟೆಬಿಲೈಸೇಷನ್ನು, ಬೂಸ್ಟು ನಮಗೆ ಬೇಕೇ ಬೇಕಾಗುತ್ತೆ. ಅವು ಇದನ್ನು ಆನ್ ಮಾಡ್ಕೊಳ್ಳೋವಂಥದ್ದು. ಹಾಗೆ ಇದು ಸ್ಲೋ ಮೋಷನ್ ಸ್ನೇಲ್ ಏನು ಕಾಣಿಸ್ತಾ ಇದೆ ಅದು. ಹಾಗೆ ಇದು ವೈಡ್ ಆ್ಯಂಗಲ್, ನಾನು ಹೇಳ್ದಂಗೆ ನಮಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಸೊ ಇದನ್ನು ನಾವಿಲ್ಲಿ ಕೆಳಗಡೆ ಸ್ವೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ವಾಯ್ಸ್ ಕಂಟ್ರೋಲು, ಬೇಕಾಗಿರುವಂಥ ವಾಯ್ಸ್ ಕಂಟ್ರೋಲ್ನ ನಾವು ಮಾಡ್ಕೋಬೋದು. ಹಾಗೆ ಇದು ಸ್ಪೀಡು, ಇದು ಲಾಕು, ಸೊ ಅಂದರೆ ಸ್ಕ್ರೀನ್ ಲಾಕ್ ಮಾಡುವಂಥದ್ದು. ಹಾಗೆ ಇದು ಗ್ರಿಡ್, ಇದು ಬಂದು ರೊಟೇಷನ್ ಬೇಕು ಬೇಡ ಅದು ನೀವು ಆಫ್ ಮಾಡ್ಕೊಳ್ಳಿ, ಇಲ್ಲ ಆನ್ ಮಾಡ್ಕೊಳ್ಳಿ. ಆಮೇಲೆ ಪ್ರಿಫರೆನ್ಸಸ್ಗೆ ಹೋದರೆ ನಿಮಗೆ ಕನೆಕ್ಷನ್ಸು, ಜನರಲ್ಲು, ಈ ಥರ ವಾಲ್ಯೂಮ್, ಬೀಪ್ ವಾಲ್ಯೂಮ್ ಬೇಕಾ, ಆಟೋ ಪವರು, LED, ಆ್ಯಂಟಿ ಫ್ರಿಕಲ್, ವಿಡಿಯೋ ಕಂಪ್ರೆಷನ್ನು, ನಿಮಗೆ ಏನು ಬೇಕು, ಡೇ ಟು ಟೈಮು ಎಲ್ಲ ಇಲ್ಲಿ ಸೆಟ್ ಮಾಡ್ಕೋಬೋದು ಆರಾಮಾಗಿ. ವಾಯ್ಸ್ ಕಂಟ್ರೋಲ್ ಬೇಕಂದ್ರೆ ಆನ್ ಮಾಡಿ, ಇಲ್ಲ ಅಂತಂದರೆ ಆಫ್ ಮಾಡ್ಕೊಳ್ಳಿ. ಟಚ್ ಸ್ಕ್ರೀನು ಅಷ್ಟೇ, ಸ್ಪೀಡು, ಮೀಡಿಯಮು, ಏನು ಬೇಕೋ ಅದನ್ನು. ಹಾಗೆ ಸ್ಕ್ರೀನ್ ಸೇವರ್, ಹಾಗೆ ಬ್ರೈಟ್ನೆಸ್ ಬರೋವಂಥದ್ದು. ರಿಲೀಜನ್ ಅಫ್ಕೋರ್ಸ್ ನಮ್ಮದು ಇಂಡಿಯಾ, ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಇನ್ಪುಟ್ ಔಟ್ಪುಟ್ಟು, ಆಡಿಯೋ ಇನ್ಪುಟ್. ಇವಾಗ ನಾವು ಮೈಕ್ ಕನೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಡಿಯೋ ಇನ್ಪುಟ್ ಅದು ಡೈರೆಕ್ಟಾಗಿ ತೊಗೊಳ್ಳುವಂತೆ. ಅಬೌಟು ಏನೋ ಬೇಡ, ಗೋಪ್ರೋ ಅಪ್ಡೇಟ್ಸ್ ಇದೆ, ಅದು ನಿಮಗೆ ಡೈರೆಕ್ಟಾಗಿ ಮೊಬೈಲ್ ಥ್ರೂ ನನ್ನ ಅಪ್ಲಿಕೇಶನ್ ಏನು ತೋರಿಸುತ್ತೆ ಅದನ್ನು ಮಾಡ್ಕೋಬೋದು ಇಲ್ಲಿ. ಹಾಗೆ ರೀಸೆಟ್, ಕಂಪ್ಲೀಟ್ ಕ್ಯಾಮ್ರಾನ ರೀಸೆಟ್ ಮಾಡುವಂಥದ್ದು. ನೀವು ಇಲ್ಲಿ ನೋಡಿದ್ರೆ ಕೆಳಗಡೆ ನೀವು ಸ್ವೈಪ್ ಮಾಡಿದಾಗ ನಿಮ್ಮ ಒಂದು ಗ್ಯಾಲರಿ ಬರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಗ್ಯಾಲರಿ ಬರುತ್ತೆ.
ಬೇರೆ ಕ್ಯಾಮ್ರಾದಲ್ಲಿ ಹಿಂಗೆ ಸ್ವೈಪ್ ಮಾಡೋದಿತ್ತು, ಹೀರೋ 8ಅಲ್ಲಿ ಕೆಳಗಡೆಯಿಂದ ಸ್ವೈಪ್ ಮಾಡುವಂಥ ಆಪ್ಷನ್ ಬಂದಿದೆ. ಇಲ್ಲ ಡಿಲೀಟು ಮಾಡ್ಬೋದು, ಬೇಡ ಅಂತಂದರೆ ಹೈಲೈಟ್ಸು ಮಾಡ್ಕೋಬೋದು. ಹಾಗೆ ನೀವು ಸ್ಲೋ ಮೋಷನ್. ಇದು ಬಂದು ಹೀರೋ 8ನ ಫೀಚರ್ಸು ಸೂಪರ್ ಆಗಿದೆ. ಇದು 2 ದಿನ ಚೆನ್ನಾಗಿರುತ್ತೆ, ಆಮೇಲೆ ನಾವು ಯೂಸ್ ಮಾಡ್ತಾ ಇದೆಲ್ಲ ಕೇಸಿಂಗ್ ಎಲ್ಲ ಸ್ವಲ್ಪ ಹಾರ್ಡ್ ಆಗುತ್ತೆ. ಈಗ ಸ್ಮೂತ್ ಆಗಿದೆ, ಅಂದರೆ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀರೋ 8 ತುಂಬ ಚೆನ್ನಾಗಿದೆ. ನಾನು ಬೇರೆ ಕಡೆ ಚೆಕ್ ಮಾಡಿನೇ ಹೀರೋ 8 ನಾನು ಆಪ್ಟ್ ಮಾಡ್ಕೊಂಡಿರೋ ಅಂಥದ್ದು. ಆದಷ್ಟು ಬೇಗ ಹೀರೋ 8ನ ವ್ಲಾಗ್ಸ್ ನಿಮ್ಮ ಮುಂದೆ ತುಂಬ ಅಪ್ಗ್ರೇಡೇಷನ್ ಎಲ್ಲ ಕೇಳ್ತಾ ಇದ್ರಿ. ಸೊ ನೋಡೋಣ, ನಾನು ಪ್ರಯತ್ನಗಳನ್ನ ಮಾಡ್ತೀನಿ. ಬೇರೆ ಬೇರೆ ಆ್ಯಂಗಲು, ಬೇರೆ ಬೇರೆ ಇದರಿಂದೆಲ್ಲ ತೆಗ್ದು ಮಾಡೋಣ. ಹೀರೋ 8ನ ವ್ಲಾಗ್ಸ್ಗೆ ನೀವು ಕಾಯ್ತಾ ಇರಬೇಕು. ನಾನು ಆದಷ್ಟು ಬೇಗ ಬರ್ತೀನಿ ಹೀರೋ 8ನ ವ್ಲಾಗ್ಸ್ ಜೊತೆಗೆ. ಅದರಲ್ಲಿ ಒಂದು ಡಿಸಡ್ವಾಂಟೇಜ್ ಖಂಡಿತವಾಗ್ಲೂ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನೀವು ಇದು ಲೆನ್ಸ್ನ ನೋಡ್ಬೋದು, ಇದು ರಿಮೂವಬಲ್ ಆಗೋದಿಲ್ಲ. ಇದು ಫುಲ್ ಕಂಪ್ಲೀಟ್ ಮೌಂಟ್ ಆಗಿದೆ. ಅದೇ ನಾನು ಇವಾಗ ಹೀರೋ 5ನ ತೆಗೆದು ತೋರಿಸ್ತೀನಿ ಅಂದರೆ ಇದಕ್ಕೂ ನಿಮಗೆ ನೋಡಿ ಎಷ್ಟು ಬಹಳ ಡಿಫ್ರೆಂಟ್ ತೋರಿಸ್ತಾ ಇದೆ. ನೋಡಿ ಲೆನ್ಸ್, ಇದು ಲೆನ್ಸ್ ಏನಾದರೂ ಹಾಳಾಯಿತು ಅಂದರೆ ನಾನು ಇದನ್ನು ಲೆನ್ಸ್ ರೀಪ್ಲೇಸ್ಮೆಂಟ್ ಮಾಡ್ಬೋದು. ಬಟ್ ಇದರಲ್ಲಿ ಹಂಗೆ ಆಗೋದಿಲ್ಲ, ಕಂಪ್ಲೀಟ್ ಕೇಸೇ ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಹೀರೋ 8ಅಲ್ಲಿ ಎಂಥದ್ದು ಪ್ರಾಬ್ಲಮ್ ಇಲ್ಲ, ತುಂಬ ಯೂಸರ್ ಫ್ರೆಂಡ್ಲಿ ಕೂಡ ಇದೆ. ಸೊ ಇದು ನಾನೀಗ ಹೀರೋ 5ನ ಸೆಕೆಂಡರಿ ಕ್ಯಾಮ್ರಾ ಯೂಸ್ ಮಾಡುವಂಥದ್ದು. ಹೀರೋ 8 ಬಂದೀಗ ಮೇನ್ ಕ್ಯಾಮ್ರಾ ಆಗಿದೆ ನಂದು. ಸರಿ, ಈಗ ಇದೊಂದು ತಗೊಂಡಿದ್ದೀನಿ, ಡ್ಯುಯಲ್ ಬ್ಯಾಟ್ರಿ ಚಾರ್ಜರ್ ಪ್ಲಸ್ ಬ್ಯಾಟ್ರಿ ಅಂತ ಹೇಳಿ. ಇದು ಏನು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಬ್ಯಾಟ್ರಿ ನಿಮಗೆ ಚಾರ್ಜಿಂಗ್ ಮಾಡ್ಕೊಳ್ಳೋ ಅಂಥ ಸಾಕೆಟ್. ಈಗ ನಾವೇನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅಡಾಪ್ಟರ್ ಕನೆಕ್ಟ್ ಮಾಡ್ಕೋತಾ ಇದ್ವಿ. ಅದರಿಂದ ಕ್ಯಾಮ್ರಾ ಹಾಳಾಗೋ ಚಾನ್ಸಸ್ ತುಂಬ ಇದೆ ಅಂತ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಇದು ಚಾರ್ಜರು ಪ್ಲಸ್ ನಿಮಗೆ ಒಂದು ಬ್ಯಾಟ್ರಿ ಕೊಡ್ತಾರೆ. ಹಾಗಾಗಿ ಕ್ಯಾಮ್ರಾಗೆ 2 ಬ್ಯಾಟ್ರಿ ಆಗಿದೆ. ಈಗ ಇದು ಒಳಗಡೆ 2 ಬ್ಯಾಟ್ರಿನೂ ನೀವು ಅಟ್ ಎ ಟೈಮು ಚಾರ್ಜಿಂಗ್ ಮಾಡ್ಬೋದು. ಹಾಗೆ ರೆಕಾರ್ಡಿಂಗ್ ಮಾಡ್ತಾ ಇರ್ತೀರೋ, ಇನ್ನೊಂದು ಬ್ಯಾಟ್ರಿ ಡೌನ್ ಆಗಿರುತ್ತೆ. ಅಂತ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಬ್ಯಾಟ್ರಿನ ಇದ್ರ ಒಳಗಡೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಪವರ್ ಬ್ಯಾಂಕಿಂದ ಇದಕ್ಕೆ ಸಪ್ಲೈನ ಕನೆಕ್ಟ್ ಮಾಡಿದ್ರೆ ಆರಾಮಾಗಿ ಇಟ್ಪಾಡಿ ಚಾರ್ಜ್ ಆಗ್ತಾ ಇರುತ್ತೆ. ನಿಮಗೆ ಇಲ್ಲಿ ಇದು ಆರೆಂಜ್ ಲೈಟ್ ಬರುತ್ತೆ ಆನ್ ಮಾಡಿದಾಗ, ಅದು ಕಂಪ್ಲೀಟ್ ಆದಮೇಲೆ ಇದು ಗ್ರೀನ್ ಟರ್ನ್ ಆಗುತ್ತೆ. ಸೊ ನಿಮಗೆ ಫುಲ್ ಬ್ಯಾಟ್ರಿ ಆಗಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಡ್ಯುಯಲ್ ಬ್ಯಾಟ್ರಿ ಚಾರ್ಜರು ಪ್ಲಸ್ ಒಂದು ಬ್ಯಾಟ್ರಿ ಕೂಡ ಬರುತ್ತೆ. ಸೊ ಇದು ಒಂದು ಹೆಲ್ಪ್ ಆಗುವಂಥದ್ದು. ಓಕೆ, ಇದರ ಪ್ರೈಸಿಂಗು ಬಂದು 4700 ರೂಪಾಯಿ ಇದೆ. ಹಾಗೆ ಗೋಪ್ರೋ ಹೀರೋ 8 ಬಂದು ಪ್ರೈಸಿಂಗು ನಿಮಗೆ ಕರೆಂಟಾಗಿ 31,995 ಅಂದರೆ ಆಲ್ಮೋಸ್ಟ್ 32,000 ರುಪೀಸ್ ನಿಮಗೆ ಕರೆಂಟ್ ರೇಟ್ ಇದೆ ಗೋಪ್ರೋ ಹೀರೋ 8. ಹೀರೋ 7 ಈಗ ಔಟ್ ಆಫ್ ಸ್ಟಾಕು, ಹಾಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ. ಹಾಗಾಗಿ ಹೀರೋ 8 ಆರ್ 9 ಕರೆಂಟ್ ಆಗಿರುವಂಥ ಮಾರ್ಕೆಟಲ್ಲಿ ಇರುವಂಥ ಗೋಪ್ರೋಗಳು. ಈಗಷ್ಟೇ ನೀವು ಅನ್ಬಾಕ್ಸಿಂಗ್ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇದರಿಂದ ನಿಮಗೆ ಹೆಲ್ಪ್ ಆದರೆ ಅಷ್ಟೇ ಬೇಕಾಗಿರೋದು ನನಗೆ. ಇದೇ ಥರ ನೀವು ಕ್ಯಾಮ್ರಾಗಳನ್ನ ತಗೊಂಡಾಗ ಈ ಥರ ಒಂದು ಫೀಚರ್ಸ್ ಇದೆ ಅಂತ ನಿಮ್ಗೆ ತಿಳಿಲಿ ಅಂತ ಹೇಳಿ ನಾನು ಇದನ್ನು ಅನ್ಬಾಕ್ಸಿಂಗ್ ಅಂತ ಮಾಡಿದ್ದು. ಅದು ಬಿಟ್ಟು ನಾನೇನೋ ಕ್ಯಾಮ್ರಾ ತಗೊಂಡೆ ಅದು ಇದು ಅಂತ ಶೋ ಆಫ್ ಅಲ್ಲ. ಇದರಲ್ಲಿರೋ ಕಂಟೆಂಟ್ನ ನಿಮ್ಗೆ ಕೊಡಬೇಕಾಗಿತ್ತು, ಇದರಲ್ಲಿ ಏನು ಫೀಚರ್ಸ್ ಇದೆ ಅದನ್ನು ನಾನು ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅನ್ಬಾಕ್ಸಿಂಗ್ನ ಮಾಡಿರೋ ಅಂಥದ್ದು ನಾನು. ಈಗ ಸದ್ಯಕ್ಕೆ ಮಟ್ಟಿಗೆ ನಾನು ಹೀರೋ 8ಗೆ ಅಪ್ಗ್ರೇಡ್ ಆಗಿದ್ದೀನಿ. ನೋಡುವ, ಟೈಮ್ ಎಲ್ಲ ಚೆನ್ನಾಗಿದ್ದರೆ, ಎಲ್ಲ ಚೆನ್ನಾಗಾದರೆ ನೆಕ್ಸ್ಟ್ ಅಪ್ಗ್ರೇಡ್ ಆಗೋಣ ಅಷ್ಟೊತ್ತಿಗೆ. ಸೊ ಈಗ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಕಂಟೆಂಟು, ಮತ್ತೊಂದು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗ ನಾನು ಬರ್ತೀನಿ. ಅಲ್ಲಿ ತನಕ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ಮಜವಾಗಿ ಸೇಫ್ ಆಗಿರಿ. ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.